ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಬರ್ರಿ, ಇವತ್ತು ಎಲ್ಲರಿಗೂ ಇದು ನೂಡಲ್ಸ್ ಅಂತೂ ಭಾಳ ಇಷ್ಟ. ಇದರದ್ದು ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಫಸ್ಟ್ ಹಿಂಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬಿಡ್ತೈತೆ. ಆ ಸ್ಮೆಲ್ಲು ಅದು ಇದಕ್ಕೆ ಅದ್ರೋಗಿ ಸ್ಟ್ರೀಟ್ ಸೈಡೆಲ್ಲ ಮಾಡ್ತಾರಲ್ಲ, ರೋಡ್ ಸೈಡ್ ನೂಡಲ್ಸು, ಎಗ್ ರೈಸು, ಅದ್ರೋಗಿ ಭಾರಿ ಫಟಾಫಟ್ 10 ನಿಮಿಷ ಒಳಗೆ ಮಾಡ್ತಾರಲ್ಲ, ಹಂಗೆ ತೋರಿಸ್ತೇನೆ ನಾನು ನಿಮಗೆ. ಭಾಳ ಈಸಿ ಐತಿ. ಆಮೇಲೆ ಮನೆ ಒಳಗೆ ಇರುವಂಥ ಸಾಮಾನಿಂದನೇ ಮಾಡೋದು. ಎಕ್ಸಾಕ್ಟ್ಲಿ ನಿಮಗೆ ಹಂಗೆ ಟೇಸ್ಟ್ ಬರ್ತೈತಿ. ಮೊದಲು ನಾನು ಭಾಳ ಸತಿ ಮಾಡಿ ಫೇಲ್ ಆಗಿದ್ದೆ. ಬಟ್ ಈಗ ನನಗೆ ಪರ್ಫೆಕ್ಟಾಗಿ ಗ್ರಿಪ್ ಸಿಕ್ಕೈತಿ, ಪರ್ಫೆಕ್ಟಾಗಿ ಟ್ರಿಕ್ಸ್ ಗೊತ್ತಾಗ್ಯಾವ, ಟಿಪ್ಸ್ ಎಲ್ಲ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಕರೆಕ್ಟಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡ್ಲಾರ್ದಂಗೆ. ಅಗದಿ ಉದುರಾಗಿರ್ತೈತಿ. ಆಮೇಲೆ ನಿಮಗೆ ಪ್ರತಿ ಇದ್ರೊಳಗೂ ಆ ಫ್ಲೇವರ್ ಬರ್ತೈತಿ. ಆಮೇಲೆ ಎಲ್ಲಿ ಎಷ್ಟು ನಾವು ನೋಡಿರಿ, ಹೊರಗೆ ನೂಡಲ್ಸ್ ಮಾಡುವಾಗ ಅವ್ರು ಎಷ್ಟು ಬಿಸಿ ಇದು ಮಾಡ್ತಿರ್ತಾರೆ ಅಂದರೂ ಗೊತ್ತಂಗಿಲ್ಲ, ಎಲ್ಲಿ ಅಂಟ್ಕೊಳ್ಳೋಂಗಿಲ್ಲ ಒಂದಕ್ಕೊಂದು. ಹಂಗೆ ಉದುರಾಗಿ ಇರೋಂಗೆ ಹೆಂಗೆ ಮಾಡ್ಬೇಕಂತ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೇನೆ. ಇವು ನೂಡಲ್ಸ್ ನಾರ್ಮಲ್ ಸೂಪರ್ ಮಾರ್ಕೆಟ್ ಒಳಗೆ ತೊಗೊಂಡು ಬಂದೀನಿ. ಅವೇನು ಅಂಥ ಬ್ರ್ಯಾಂಡ್ ಇಂಥ ಬ್ರ್ಯಾಂಡ್ ಅಂತ ಇರೋಂಗಿಲ್ಲ. ಒಂದು 70 ರೂಪಾಯಿಗೆ ಹಾಫ್ KGದು ಇತ್ತು. ಅದರೊಳಗೆ ನಾನು ಇದು ಒಂದು ನಿಯರ್ಲಿ ಒಂದು 100 ಗ್ರಾಮಷ್ಟು 150 ಗ್ರಾಮಷ್ಟು ಯೂಸ್ ಮಾಡತ್ತೇನೆ. ನೋಡಿರಿ, ಫಸ್ಟ್ ಒಂದು ದೊಡ್ಡ ಬೊಗಣಿ ಒಳಗೆ ನೀರು ಇಟ್ಕೊರಿ, ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಇವು ನೂಡಲ್ಸ್ ಮತ್ತೇನು ಮುರಿಯೋಕೆ ಹೋಗಬೇಡ್ರಿ. ಅವು ಹೆಂಗೆ ಅದಾವಲ್ಲ, ಹಿಂಗೆ ಶೇಪ್ ಇರ್ತಾವೆ ಯೂಸ್ವಲಿ. ಹಿಂಗೆ ಅದು ನೀರೊಳಗೆ ಹಾಕ್ಬೇಡ್ರಿ. ಯಾಕಂದ್ರೆ ನೀವು ಹಿಂಗೆ ಇದ್ರೆ ಅವು ಉದ್ದುದ್ದು ಸಿಗ್ತಾವೆ ನಮಗೆ ಊಟ ತಿನ್ನುವಾಗ. ಈಗ ಮುರಿದ್ಬಿಟ್ರೆ ಮತ್ತು ಪುಡಿ ಆದಂಗೆ ಅನಿಸ್ತೈತಿ, ಅಷ್ಟು ಮಜಾ ಬರೋಂಗಿಲ್ಲ. ನೂಡಲ್ಸ್ ಯಾವಾಗೂ ಉದ್ದಿರಬೇಕು. ಇದ್ರೊಳಗೂ 2-3 ಥರ ಬರ್ತಾವೆ ನೋಡಿರಿ. ಒಂದು ಮೈದಾ ಬರ್ತೈತಿ, ವೀಟ್ ಬರ್ತೈತಿ, ಆಮೇಲೆ ರೈಸ್ದು ಬರ್ತೈತಿ. ನಾನು ನಾರ್ಮಲ್ ಇದು ಈ ಒಂದಿತ್ತಲ್ಲಿ ನಮ್ಮ ಊರೊಳಗೆ ಸೂಪರ್ ಮಾರ್ಕೆಟ್ ಒಳಗೆ ಅದು ತೊಗೊಂಡು ಬಂದೇನಿ. ಇದು ಮೈದಾದಿದೆ. ಇದನ್ನು ನೀರು ಒಳಗೆ ಮುಳುಗುವಷ್ಟು ಇದು ಮಾಡಿರಿ. ಈಗ ಭಾಳ ಹೊತ್ತೇನಿಲ್ಲ, ಒಂದು 5ರಿಂದ 7 ನಿಮಿಷ ಒಳಗೆ ಆಗ್ತಾವೆ. ಒಂದು ಸ್ವಲ್ಪ ನೀವು ಗೋಧಿ ತೊಗೊಂಡ್ರೆ ಲಘು ಆಗ್ತೈತಿ, ಮೈದಾ ತೊಗೊಂಡ್ರೆ ಟೈಮ್ ಲೇಟ್ ಆಗ್ತೈತಿ, ಹಂಗೆ ಅಕ್ಕಿ ತೊಗೊಂಡ್ರೆ ಮತ್ತು ಲಘು ಆಗ್ತೈತಿ. ಹಿಂಗೆಲ್ಲ ಸ್ವಲ್ಪ ವೇರಿಯೇಷನ್ ಆಗ್ತೈತಿ. ನಿಮಗೆ ಗೊತ್ತು ಮಾಡ್ಕೋಬೇಕು ರೀ ಅದು ಕುದ್ದೈತೆ ಇಲ್ಲ ಅನ್ನೋದು. ಇಟ್ಟ ತಕ್ಷಣ ಹಿಂಗೆ ಮ್ಯಾಲೆಲ್ಲ ಬುರ್ಗ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಯಾವುದೇ ಹಿಟ್ಟಿದ್ರು. ಆಮೇಲೆ ಸಾಫ್ಟ್ ಆಗ್ತಾವೆ. ಆಮೇಲೆ ನೀವು ಕೈಲಿ ಅದನ್ನು ಮುರಿದು ನೋಡಿದ್ರೆ ಒಳಗೆ ಹಸಿ ಹಿಟ್ಟಿದ್ರೆ ನಿಮಗೆ ಕಾಣ್ತೈತಿ. ಆಮೇಲೆ ಒಂದು ಸ್ವಲ್ಪ ಹಾರ್ಡ್ ಇರ್ತೈತೆ ಹಸಿ ಇದ್ರೆ. ಸೊ ತೋರಿಸ್ತೇನೆ ನೋಡಿರಿ ನಾನು ನಿಮಗೆ. ಇದು ಇನ್ನೂ ಆ್ಯಕ್ಚುಲಿ ಕುದ್ದಿಲ್ಲ. ನಾನು ನಿಮಗೆ ಹೆಂಗೆ ಕುದ್ದಿಲ್ಲ ಅಂತನೂ ತೋರಿಸ್ತೇನೆ ನೋಡಿರಿ. ಒಳಗೆ ಬಿಳಿ ಐತಿ, ಆಮೇಲೆ ಗಟ್ಟಿ ಐತಿ, ಇನ್ನೂ ರಬ್ಬರ್ ಗತೆ ಐತಿ. ಅದು ಫುಲ್ ಕುದ್ದಿದ್ರೆ ಇದಾಗ್ತೈತಿ. ಹಂಗಂತಂದು ಭಾಳನೂ ಕುದಿಸ್ಬಾರ್ದು. ಈಗ ನೋಡಿರಿ, ಇದು ಕುದ್ದೈತಲ್ಲ, ಇದನ್ನು ಒಂದು ಹಿಟ್ಟು ಸೋಸು ಸಾನ್ಗಿ ಒಳಗೆ ನಾ ತೆಗೆದು ಬಿಸಿ ಇದನ್ನು ಶಾವ್ಗೆ ಎಲ್ಲ ತೆಗೆದು ನಳದ ಕೆಳಗೆ ಇಡಾಕ್ತೀನಿ ನಾನು. ಅಂದರೆ ನಳದೊಳಗೆ ಬಿಸಿ ತಣ್ಣೀರು ಬರ್ತಾವಲ್ಲ, ತಣ್ಣೀರು ಕೆಳಗೆ ಇಟ್ಬಿಟ್ವಿ ಅಂದ್ರೆ ಅದು ಕುದಿಯೋಂಗಿಲ್ಲ, ಮತ್ತು ಸ್ಟಾಪ್ ಆಗ್ತೈತೆ ಅಲ್ಲಿಗೆ. ಆಮೇಲೆ ನೀರು ಕಂಪ್ಲೀಟಾಗಿ ಬಸಿರಿ. ಅದು ಸಾನ್ಗಿ ಒಳಗೆ ಇಡ್ರಿ ನೀವು. ನೀರು ಕಂಪ್ಲೀಟಾಗಿ ಬಸಿದ್ಮೇಲೆ ಅದನ್ನು ಸ್ವಲ್ಪ ಹಿಂಗೆ ನೋಡಿರಿ, ಎಲ್ಲಿ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಕೈಲಿ ಹರಡ್ಬೇಕು. ಇದನ್ನು ಈಗೆಲ್ಲ ಆಲ್ಮೋಸ್ಟ್ ನೀರೆಲ್ಲ ಹೋಗೈತಿ. ಇದನ್ನು ಒಂದು ದೊಡ್ಡ ತಾಟಿಗೆ ಹಾಕ್ಕೊಂಡು ನಾನು ಕೈಲೇ ಹಿಂಗೆ ಸ್ಪ್ರೆಡ್ ಮಾಡತ್ತೀನಿ. ಆಮೇಲೆ ತಂಪು ನೀರು ಹಾಕೋದ್ರಿಂದ ಬಿಸಿ ಎಲ್ಲ ಹೋಗಿಬಿಡ್ತೈತಿ. ಹಿಂಗೆ ಮಾಡ್ಬೇಕು ನೋಡಿರಿ. ಆಮೇಲೆ ಇದ್ರ ಮೇಲೆ ನೀವು ಆಲ್ಮೋಸ್ಟ್ ನೂಡಲ್ಸ್ ಏನು ಎಣ್ಣೆ ಹಾಕೋದೈತಲ್ಲ ಅದರ 90% ಎಣ್ಣೆ ಇದಕ್ಕೆ ಹಾಕಬೇಕು. ಇದ್ರೊಳಗೆ ಮೇನ್ ಟ್ರಿಕ್ಸ್ ಇರೋದು. ನಾವು ಹೊರಗೆಲ್ಲ ನೋಡ್ತಿರ್ತೀವಿ, ಅವ್ರು ಪಟಾಕ್ಸೆ ಕೈ ಒಳಗೆ ನೂಡಲ್ಸ್ ಹಾಕಿ ಇದ್ರೊಳಗೆ ಹಾಕಿಬಿಡ್ತಾರೆ. ಬಟ್ ತಿನ್ನುವಾಗ ಎಷ್ಟು ಎಣ್ಣೆ ಐತಲ್ಲಪ್ಪ ಅನ್ನಿಸ್ತೈತೆ ನಮಗೆ. ಯಾಕಂದ್ರೆ ಅವ್ರು ಒಗ್ಗರಣೆ ಒಳಗಂತೂ ಭಾಳ ಎಣ್ಣೆ ಹಾಕಿರಂಗಿಲ್ಲ ವೆಜಿಟೇಬಲ್ ಫ್ರೈ ಮಾಡುವಾಗ. ಇದಕ್ಕೆ ನೋಡಿರಿ, ಭರ್ಪೂರ್ ನೀವು ಎಣ್ಣೆ ಹಾಕಿ ಇಲ್ಲಿ ಇದು ಮಾಡಿದ್ರೆ ಉದುರು ಆಗ್ತಾವೆ ನಿಮಗೆ. ಆಮೇಲೆ ಇದಕ್ಕೆ ನೀವು ಎಣ್ಣೆ ಹಚ್ಚಿದ್ರೆ ನೀವು ಅಲ್ಲಿ ಮುಂದೇನು ವೆಜಿಟೇಬಲ್ಲು ಆಮೇಲೆ ಅವು ಸಾಸ್ ಗೀಸ್ ಎಲ್ಲ ಹಾಕಿದ್ದ ಪ್ರತಿಯೊಂದು ನೂಡಲ್ಸ್ಗೂ ಚೆಂದಂಗೆ ಅಂಟ್ಕೋತಾವೆ. ಸೊ ಅದಕ್ಕೆ ನೀವು ಇಲ್ಲೇ ಎಣ್ಣೆ ಹಚ್ಚಿ ಕೈಲೇ ಈ ಥರ ಇದು ಮಾಡಿರಿ, ಇಲ್ಲ ಚಮಚೆಲೆ ಮಿಕ್ಸ್ ಮಾಡಿರಿ. ಅಷ್ಟೇ ರೀ, ಅದ್ರದ್ದು ಕೆಲಸ ಮುಗೀತು. ಅದು ಒಂದು 5 ನಿಮಿಷದ ಕೆಲಸ. ಅದು ಮಾಡುವಾಗ ನೀವು ಈ ಕಡೆ ಇನ್ನೊಂದು ಕಡೆ ಒಂದು ಬಾಳ್ಗೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ರೀ, ಇದಕ್ಕೇನು ಭಾಳ ಬೇಕಾಗಿಲ್ಲ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಎಣ್ಣೆ ಹಾಕಿವಿ. ಆಮೇಲೆ ಬೆಳ್ಳುಳ್ಳಿ ನಾನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಬೇಕಾದ್ರೆ ನೀವು ಪೇಸ್ಟು ಹಾಕೋಬೋದು. ಆಮೇಲೆ ಅಲ್ಲನೂ ಅಷ್ಟೇ ಮನೆಯಿಂದ ತುರಿದು ಇಟ್ಕೊಂಡೇನಿ, ಅದನ್ನು ಹಾಕಾಕತ್ತೀನಿ. ಅವು ಎಲ್ಲನೂ 1 ಟೀ ಸ್ಪೂನ್ ಅಷ್ಟೇ. ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡ್ರೆ, ಭಾಳ ಸಣ್ಣ ಏನು ಮಾಡ್ಕೊಂಡಿಲ್ಲ. ಇವನ್ನ ಚೆಂದಂಗೆ ಫ್ರೈ ಮಾಡ್ಬೇಕ್ರಿ. ಬೇಕಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು. ಹಾಕ್ಕೊಂಡು ಇದ್ರೊಳಗೆ ನೋಡಿರಿ ಸ್ವಲ್ಪ ಆಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿ ಉದ್ದದ್ದು ಹೆಚ್ಚಿಟ್ಕೊಂಡೇನಿ. ಇವು ಯಾವುದು ವೆಜಿಟೇಬಲು ಜಾಸ್ತಿ ಫ್ರೈ ಆಗಬಾರ್ದು, ಬಾಯ್ಲ್ ಹಂಗೆ ಆಗಬಾರ್ದು. ಆಮೇಲೆ ಫುಲ್ಲು ಕಟಕನೂ ಆಗಬಾರ್ದು. ಒಂದು ಸ್ವಲ್ಪ 80% ಅಷ್ಟೇ ಫ್ರೈ ಆಗ್ಬೇಕು ನೋಡಿರಿ. ಅಂದ್ರೆ ಸ್ವಲ್ಪ ಹಸಿ ಬಿಸಿ ಅನ್ನುವಂಗೆ ಇರ್ಬೇಕು ನೋಡಿರಿ, ಅಂದ್ರೇ ಚಲೋ ಅನ್ನಿಸ್ತವೆ.
ಇಷ್ಟ ಎಣ್ಣೆ ಒಳಗೆ ಇವನ್ನ ಹೈ ಫ್ಲೇಮ್ ಒಳಗಿಟ್ಟು ಒಂದು 30 to 40 ಸೆಕೆಂಡ್ಸ್ವರೆಗೂ ಕೈ ಆಡಿಸ್ರಿ, ಭಾಳ ಹೊತ್ತಿಲ್ಲ, ಅಷ್ಟೇ 1 ಮಿನಿಟ್ಗಿಂತ ಕಡಿಮೆನೇ ಇರ್ಬೇಕು ನೋಡಿರಿ ಎಲ್ಲನೂ. ಆಮೇಲೆ ನೋಡಿರಿ ಸಣ್ಣಂಗೆ ಕ್ಯಾರೆಟ್ ತುರಿದು ಇಟ್ಕೊಂಡೇನೆ, ಫುಲ್ ಸಣ್ಣ ಇಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಉದ್ದುದಕ್ಕೆ ನೀವು ತುರಿದರೆ ಇಟ್ಕೊಬೋದು, ಇಲ್ಲ ಉದ್ದುದು ಕಟ್ಟರೆ ಮಾಡಿ ಇಟ್ಕೊಬೋದು. ನಾನು ತುರಿದು ಇಟ್ಕೊಂಡ್ರೆ ಅವೆಲ್ಲ ಹುಡುಗರು ತಿಂತಾರಂತಂದು ತುರಿದು ಇಟ್ಕೊತೀನಿ, ಇಲ್ಲ ಕಟ್ ಮಾಡಿದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಅಷ್ಟೇ ಒಂದು 30 to 40 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿರಿ, ಭಾಳ ಹೊತ್ತಿಲ್ಲ. ಆಮೇಲೆ ಎಲ್ಲನೂ ಹೈ ಫ್ಲೇಮ್ ಒಳಗೆ. ಆಮೇಲೆ ಇದು ಉಳ್ಳಾಗಡ್ಡಿ ತಪ್ಪಲ ಇರ್ತೈತಲ್ಲ, ಸ್ಪ್ರಿಂಗ್ ಆನಿಯನ್, ಅದ್ರ ಮುಂದಿಂದು ವೈಟ್ ಇರ್ತಾವೆ ನೋಡಿರಿ ಅವು ಇಟ್ಟಿಟ್ಟು, ಅದನ್ನು ಕಟ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡೀನಿ. ಆಮೇಲೆ ಇದು ದೊಡ್ಡ ಮೆಣ್ಸಿಕಾಯಿ ಕ್ಯಾಪ್ಸಿಕಮ್ ಅಂತಾರಲ್ಲ, ಅದನ್ನು ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳಕ್ತೀನಿ. ಆಮೇಲೆ ಒಂದು ಕೈ ಅಷ್ಟು ಸಣ್ಣಂಗೆ ಕ್ಯಾಬೇಜ್ ಮಾತ್ರ ಸಣ್ಣ ಹೆರ್ಸ್ರಿ, ದಪ್ಪ ಹೆಚ್ಚಕ್ಕೆ ಹೋಗ್ಬೇಡ್ರಿ. ಅದನ್ನು ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇಷ್ಟು ರೀ, ಬೇರೆ ಏನಿಲ್ಲ. ಇದು ವೆಜ್ ಹಕ್ಕ ನೂಡಲ್ಸ್ ಸರಿ ಅನ್ಕೋರಿ, ವೆಜ್ ನೂಡಲ್ಸ್ ಸರಿ ಅನ್ಕೋರಿ. ಆಮೇಲೆ ಇದ್ರೊಳಗೆ ಎಲ್ಲನೂ ಮೈಲ್ಡಾಗಿರ್ಬೇಕು, ಯಾವುದೂ ಡಾಮಿನೆಂಟ್ ಇರಬಾರ್ದು, ಭಾಳ ಸ್ಪೈಸಿ ಇರಬಾರ್ದು, ಭಾಳ ಇದು ವೆಜಿಟೇಬಲ್ಸು ಇರಬಾರ್ದು. ಆಮೇಲೆ ಎಣ್ಣೆ ಇದಕ್ಕೆ ನಾನು ಕಡಿಮೆನೇ ಹಾಕಾಕ್ತೀನಿ, ಯಾಕಂದ್ರೆ ನೂಡಲ್ಸಿಗೆ ನಾನು ಆಲ್ರೆಡಿ ಭಾಳ ಎಣ್ಣೆ ಹಾಕೀನಿ, ಸೊ ಅದಕ್ಕೆ ನಾನು ಇಲ್ಲಿ ಎಣ್ಣೆ ಕಡಿಮೆ ಹಾಕಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಾಕ್ತೀನಿ, ಆಲ್ರೆಡಿ ನಾವು ನೂಡಲ್ಸ್ ಕುದಿಸುವಾಗ ಉಪ್ಪು ಹಾಕಿರ್ತೀವಿ, ಸೊ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕಿರಿ, ಒಮ್ಮೆ ಹೆಚ್ಚಕ್ಕೆ. ಆಮೇಲೆ ನನ್ನ ಸಾಸ್ ನನಗೆಲ್ಲ ಮೈಲ್ಡಾಗಿ ಇಷ್ಟ, ಅದಕ್ಕೆ ನಾನು 1 ಟೀ ಸ್ಪೂನ್ ಹಾಕ್ಕೊಳತ್ತೀನಿ ಸೋಯಾ ಸಾಸು, ಆಮೇಲೆ ರೆಡ್ ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸ್. ನಾನು ಟೊಮೆಟೊ ಕ್ಯಾಚಪ್ ಹಾಕ್ಕೊಳತ್ತೀನಿ, ಸಾಸ್ ಇಲ್ಲ ಸದ್ಯಕ್ಕೆ, ಯಾವುದಾದ್ರೂ ಹಾಕ್ಕೊಬೋದು. ಇಷ್ಟ ರೀ, ಬೇರೆ ಏನಿಲ್ಲ. ನಿಮಗೆ ಸ್ವಲ್ಪ ಆ ಥರ ಸಾಸು ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ನೀವು ಇದೇ ಪೋರ್ಷನ್ನ ಡಬಲ್ ಮಾಡ್ಕೊಬೋದು, 2 ಸ್ಪೂನ್ ಹಾಕ್ಕೊಬೋದು. ಆಮೇಲೆ ಸೋಯಾ ಮತ್ತು ವೆನಿಗರ ಸ್ವಲ್ಪ ಹುಳಿ ಬರ್ತೈತಿ, ಸೊ ಅದನ್ನು ನೋಡ್ಕೊಂಡು ಹಾಕೋರಿ, ಫಸ್ಟ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಚಿಲ್ಲಿ ವೆನಿಗರ್ ಐತೆ ನಂದು, ಇದನ್ನು ಅಷ್ಟೇ ಒಂದು 1/2 ಟೀ ಸ್ಪೂನ್ಕಿಂತ ಕಡಿಮೆ. ಇದು ಜಸ್ಟ್ ಫ್ಲೇವರ್ ಸಲುವಾಗಿ, ಅದಕ್ಕೆ ಭಾಳ ಏನು ಹಾಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಪೆಪ್ಪರ್ ಹಾಕಿ ಚೆಂದಂಗೆ ಮಿಕ್ಸ್ ಮಾಡೋಣ. ಆಮೇಲೆ ನೋಡಿರಿ ಎಲ್ಲ ಆಯ್ತಲ್ಲ, ಈಗ ಅವು ನೂಡಲ್ಸ್ ಏನು ನಾವು ಎಣ್ಣೆ ಹಚ್ಚಿಟ್ಕೊಂಡಿರ್ತಾವಲ್ಲ ಅವನ್ನ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ಸ್ವಲ್ಪ ಕ್ವಾಂಟಿಟಿ ಹಾಕಿರಿ, ಎಲ್ಲ ಹಾಕೋದು ನಿಮ್ದು ಎಷ್ಟು ಕ್ವಾಂಟಿಟಿ ಇತ್ತಲ್ಲ ಅದ್ರದ್ದು ಒಂದು 40% ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊರಿ. ಒಂದೇ ಸತಿ ಎಲ್ಲನೂ ಹಾಕಕ್ಕೆ ಹೋಗ್ಬೇಡ್ರಿ, ಲಘು ಮಿಕ್ಸ್ ಆಗಂಗಿಲ್ಲ, ಯಾಕಂದ್ರೆ ನೂಡಲ್ಸ್ ಉದ್ದಿರ್ತಾವಲ್ಲ ಒಂದಕ್ಕೊಂದು ಇದಾಗಂಗಿಲ್ಲ. ಈ ರೈಸ್ ಅದೆಲ್ಲ ಸಣ್ಣ ಇರ್ತಾವೆ, ಆ ಕಡೆದು ಈ ಕಡೆ ಆಗಿ ಮಿಕ್ಸ್ ಆಗ್ತಾವೆ, ಬಟ್ ಇದು ಹಂಗೆ ಆಗಂಗಿಲ್ಲ. ಅದಕ್ಕೆ ನೋಡಿರಿ ನಾನು ಹಿಂಗೆ 2 ಸ್ಪೂನ್ ದೊಡ್ಡ ಸ್ಪೂನು ಅಥವಾ ಒಂದು ಸಣ್ಣದು ಒಂದು ದೊಡ್ಡದು ಹಂಗೆ ತೊಗೊಂಡು ಮಿಕ್ಸ್ ಮಾಡ್ತೀನಿ ಲಾಸ್ಟಿಗೆ. ಹಿಂಗೆ ಮಾಡೋದ್ರಿಂದ ಚೆಂದಂಗೆ ಮಿಕ್ಸ್ ಆಗ್ತೈತಿ. ಆಮೇಲೆ ಎಲ್ಲ ಕಡೆಯೂ ಸಾಸು, ಆ ಪೆಪ್ಪರ್ ಪೌಡ್ರು, ಆಮೇಲೆ ಆ ವೆಜಿಟೇಬಲ್ದು ಎಲ್ಲ ಕಡೆಯೂ ಮಿಕ್ಸ್ ಆಗ್ತೈತಿ, ಚೆಂದಂಗೆ ಇದಾಗ್ತೈತಿ, ರುಚಿ ಅನ್ನಿಸ್ತೈತಿ. ಆಮೇಲೆ ಬಿಸಿ ಆಗ್ತೈತಿ, ಯಾಕಂದರೆ ನಾವು ಆರಿಬಿಟ್ಟಿರ್ತಾವೆ, ನಾವು ಹೊರಗೆ ಇಟ್ಬಿಟ್ಟಿರ್ತೀವಿ. ಅವೆಲ್ಲ ನೂಡಲ್ಸು ಬಿಸಿ ತಿಂದ್ರೆ ಚಲೋ ಇರ್ತೈತಿ ನೋಡಿರಿ. ಫಸ್ಟ್ ಕ್ಲಾಸ್ ಆಗಿದ್ದು ವೆಜ್ ಹಕ್ಕ ನೂಡಲ್ಸ್ ರೆಡಿ ಆಯ್ತು. ನನಗೊಂದು ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ಸತ್ತೈತಿ. ಆಮೇಲೆ ಅದು ಅಜಿನೋಮೋಟೊ ಬೇಕಂದ್ರೆ ನೀವು ಹಾಕ್ಕೋಬೋದು, ನಾ ಆರೋಗ್ಯಕ್ಕೆ ಚಲೋ ಇಲ್ಲ ಅಂತ ನಾ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಬೇಕಂದರೆ ನೀವು ಸ್ಕಾಟ್ ಅಂತ ಬರ್ತೈತಲ್ಲ, ಸ್ಟಾಕ್ ಅಂತ ಬರ್ತೈತಲ್ಲ, ಅದನ್ನು ಹಾಕ್ಕೋಬೋದು. ಆಮೇಲೆ ನೀವು ಮತ್ತೆ ಯಾವ ವೆಜಿಟೇಬಲ್, ಈ ಪನ್ನೀರು, ಮಶ್ರೂಮು ಹಂಗೇನ್ರಿ ಇಷ್ಟ ಇದ್ದರೆ ಇದೇ ಒಗ್ಗರಣೆ ಒಳಗೆ ಹಾಕ್ಕೋಬೋದು ಲಾಸ್ಟಿಗೆ, ಬ್ರೊಕೊಲಿ ಹಂಗೇನ್ರಿ. ನನಗಂತೂ ಇವಿಷ್ಟ ನಾವು ಕಾಮನ್ನಾಗಿ ತಿನ್ನೋ ವೆಜಿಟೇಬಲ್ ನಮ್ಮ ಮನ್ಯಾಗ ಇವು ಇಷ್ಟ ಇರ್ತಾವೆ, ಸೊ ನಾ ಇದೇ ಹಾಕ್ತೀನಿ, ಇವನ್ನ ತಿಂತಾರೆ ನಮ್ಮ ಮನ್ಯಾಗ. ಮಸ್ತ್ ಅಂತ ನೂಡಲ್ಸ್ ಬಿಸಿ ಸೇಮ್ ರೋಡ್ ಸೈಡ್ ಸಿಗೋ ಹಂಗೆ ಬರೀ ಒಂದು 10 ನಿಮಿಷ ಒಳಗೆ ರೆಡಿ ಆಯ್ತು ನೋಡಿರಿ. ಆಮೇಲೆ ಮನೆ ಒಳಗೆ ಇರುವಂಥ ಸಾಮಾನ್ಲೇನ ಮಾಡತ್ತೀನಿ, ಇದ್ರೊಳಗಿನ ಸ್ಪೆಷಲ್ ಏನು ತಂದಿಲ್ಲ ನಾನು. ಟ್ರೈ ಮಾಡಿರಿ, ಮಸ್ತ್ ಅನ್ನಿಸ್ತೈತಿ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಚಲೋ ಅನ್ನಿಸ್ತೈತಿ. ಆಮೇಲೆ ಭಾಳ ಕಡಿಮೆ, ಒಂದು 1/2 kg ನೂಡಲ್ಸ್ಗೆ ನಾವು ಒಂದು 70 ರೂಪೀಸ್ ಏನೋ ಪೇ ಮಾಡ್ತೀವಿ ಅಷ್ಟೇ. ಆಮೇಲೆ ಮನೆವರೆಗೂ ಇರೋ ವೆಜಿಟೇಬಲ್ ಅವೆಲ್ಲ ಸೇರಿ ವಿದಿನ್ 100 ರೂಪೀಸ್ ಒಳಗೆ ಮನೆ ಮಂದಿಗೆಲ್ಲ ನೂಡಲ್ಸ್ ಆಗ್ತೈತಿ, 5 ರಿಂದ 6 ಮಂದಿಗೆ ಆರಾಮ್ಸೆ ಆಗ್ತೈತಿ. ಸೊ ಇದನ್ನು ಟ್ರೈ ಮಾಡಿರಿ, ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಗಿನ್ನೂ ಇಂಟ್ರೆಸ್ಟಿಂಗ್ ನಾನು ವಿಡಿಯೋಸ್ ನೋಡಬೇಕಂದ್ರೆ ನನ್ನ ಹೋಮ್ ಪೇಜ್ ವಿಸಿಟ್ ಮಾಡಿರಿ. ಎಲ್ಲ ಥರ ನಾನು ಗೊತ್ತಿರೋ ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಮಹಾರಾಷ್ಟ್ರನ್ ರೆಸಿಪಿ, ಆಂಧ್ರ ರೆಸಿಪಿ ಎಲ್ಲನೂ ಶೇರ್ ಮಾಡ್ಕೊಂಡೇನೆ. ಟ್ರೈ ಮಾಡಿರಿ ನೋಡಿರಿ. ನೂಡಲ್ಸ್ ಎಷ್ಟು ಉದುರಾಗ್ಯಾವ, ಆಮೇಲೆ ಚಂದ ಕಲರ್ ಬಂದಾವ, ನಾವು ಏನೂ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಏನು ಹಾಕಿಲ್ಲ. ಆಮೇಲೆ ಒಳ್ಳೆ ಹೆಲ್ದಿ ಹೈಜಿನಿಕ್ ಇರ್ತೈತೆ ಮನೆ ಒಳಗೆ ಮಾಡಿದ್ದು, ಆರಾಮಾಗಿ ಎಷ್ಟು ತಿಂದರೂ ಟೆನ್ಷನ್ ಇಲ್ಲ. ನಿಮಗೆ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇದ್ದರೆ ನೀವು ವೀಟ್ ನೂಡಲ್ಸ್ ಅಂದರೆ ಗೋಧಿ ಹಿಟ್ಟಿದ್ದದು ತೊಗೋಬೋದು. ಥ್ಯಾಂಕ್ ಯು.